ವೆಲ್ಕಮ್ ಟು ರಾಗುದ್ ಝೋನ್. ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ರಸಗುಲ್ಲ. ಅದರಲ್ಲೂ ಬಂದು ಸಣ್ಣ ಸಣ್ಣದಾಗಿರುವಂತ ಬೇಬಿ ರಸಗುಲ್ಲಗಳನ್ನ ಮಾಡಿ ತೋರ್ಸೋಣ ಅಂತ ಇದ್ದೀನಿ. ಮಕ್ಳಿಗೆಲ್ಲ ಬಹಳ ಇಷ್ಟಪಟ್ಟು ತಿಂತಾರೆ, ಯಾಕಂದ್ರೆ ಇವಾಗ ಸಮ್ಮರ್ ಹಾಲಿಡೇಸ್ ಇದೆ. ಒಂದಲ್ಲ ಒಂದ್ ಸ್ವೀಟ್ಗಳು ಹೊರಗಡೆ ತಗೊಂಬಂದ್ ತಿಂತಾರೆ. ಆದ್ರೆ ಮನೇಲೆ ಮಕ್ಳಿಗೆ ನೀವು ಮಾಡ್ಕೊಟ್ರೆ ಬಹಳ ಖುಷಿಯಾಗಿ ತಿಂತಾರೆ. ಅದು ರುಚಿಕರವಾಗಿರುತ್ತೆ ಮತ್ತೆ ಶುಚಿಯಾಗಿ ಕೂಡ ಇರುತ್ತೆ. ಬನ್ನಿ ಇವಾಗ ಬೇಬಿ ರಸಗುಲ್ಲ ಮಾಡೋದು ಹೇಗೆ ಅಂತ ಹೇಳಿ ತಿಳ್ಕೊಳ್ಳೋಣ. ಮತ್ತೆ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ ಏನು ಅಂತ ತಿಳ್ಕೊಳ್ಳೋಣ. ಬನ್ನಿ ಈಗ ಬೇಬಿ ರಸಗುಲ್ಲ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿ ಮುಖ್ಯವಾಗಿ ಹಾಲು ಬೇಕಾಗುತ್ತೆ. ಹಾಲು ತಗೊಂಡಿದ್ದೀನಿ, ಇದು 1 ಲೀಟರ್ ಅಷ್ಟಿದೆ. ಇದು ಗ್ಲಾಸ್ ಅಳತೆಯಲ್ಲಿ ದೊಡ್ಡ ಗ್ಲಾಸ್ ಅಲ್ಲಿ 3 ಗ್ಲಾಸ್ ಅಷ್ಟಿದೆ. ಹಾಗೆ ಸಕ್ಕರೆ ಕೂಡ ತಗೊಂಡಿದ್ದೀನಿ. ಹಾಲು ಎಷ್ಟಿದ್ಯೋ 3 ಗ್ಲಾಸ್ ಅಷ್ಟು ಸಕ್ಕರೆ ಕೂಡ ತಗೊಂಡಿದ್ದೀನಿ. ಹಾಗೆ ಹಾಲನ್ನ ಹೊಡೆಯೋದಕ್ಕೋಸ್ಕರ ನಾನು ಇಲ್ಲಿ 1 ನಿಂಬೆಹಣ್ಣ ತಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಬೌಲ್ ಅಷ್ಟು ನೀರನ್ನ ಕೂಡ ಆಡ್ ಮಾಡ್ತೀನಿ. ಮತ್ತೆ ಇದು ಬೇಕಿಂಗ್ ಪೌಡರ್, ಇದು ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರು. ಇದು 4 ಪಿಂಚ್ ಅಷ್ಟು ಹಾಕ್ತೀನಿ, ಯೂಸ್ ಮಾಡ್ತೀನಿ. ಹಾಗೆ ಇದು ಬಂದು ಕಾರ್ನ್ ಫ್ಲೋರ್ 2 ಸ್ಪೂನ್ ತಗೊಂಡಿದ್ದೀನಿ, ಬೇಕಾಗುತ್ತೆ. 4 ರಿಂದ 5 ಯಾಲಕ್ಕಿನ ತಗೊಂಡಿದ್ದೀನಿ, ಅದು ಕೂಡ ನಮಗೆ ಬೇಬಿ ರಸಗುಲ್ಲಾಗೆ ಬೇಕಾಗುತ್ತೆ. ಬನ್ನಿ ಈಗ ಹೇಗ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ. ಬನ್ನಿ ಈಗ ಬೇಬಿ ರಸಗುಲ್ಲ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಈಗ ನಾನು ಕಡಾಯಿ ಇಟ್ಟಿದ್ದೀನಿ ಇಲ್ಲಿ ಹಾಲು ಕಾಯಿಸ್ಕೊಳ್ಳೋದಕ್ಕೋಸ್ಕರ. ಈಗ ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ. ಸ್ಟವ್ನ ಆನ್ ಮಾಡಿ ಕಡಾಯಿ ಸ್ವಲ್ಪ ಬಿಸಿ ಆಗ್ತಾ ಇದೆ. ಸ್ವಲ್ಪ ನೀರು ಹಾಕೋಣ. ಓಕೆ, ನೀರು ಹಾಕಿ 1 ಲೀಟರ್ ಹಾಲು ತಗೊಂಡಿದ್ನಲ್ಲ ಅದನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು. ಫ್ಲೇಮ್ ಜೋರಾಗಿ ಇರಲಿ. ಈಗ ಹಾಲು ಕಾಯ್ಬೇಕು. ಒಂದು ಕುದಿ ಬಂದಿದ ತಕ್ಷಣ ಆಫ್ ಮಾಡಬೇಕು. ಹಾಲು ಬಿಸಿ ಆಗ್ತಾ ಇದೆ. ಹಾಲನ್ನ ಕೆನೆ ಕಟ್ಟೋದಕ್ಕೆ ಬಿಡಬಾರ್ದು. ಈ ರೀತಿ ಅವಾಗ ತಿರುಗಿಸ್ತಾ ಇರಬೇಕು. ನೋಡಿ, ಇವಾಗ ಹಾಲು ಉಕ್ಕೋದಕ್ಕೆ ರೆಡಿ ಆಗಿದೆ. ನೋಡಿ, ಕೆನೆ ಕಟ್ಟಕ್ ಬಿಟ್ಟಿಲ್ಲ, ಚೆನ್ನಾಗಿ ಈ ರೀತಿ ತಿರುಗಿಸ್ಕೊಟ್ಟಿದ್ದೀನಿ. ಕೆನೆ ಕಟ್ಟಕ್ ಬಿಡಬಾರ್ದು. ನೋಡಿ, ಒಂದು ಕುದಿ ಬಂದಿದೆ. ಈಗ ಚೆನ್ನಾಗಿ ಉಕ್ಕುತ್ತಲ್ಲ, ಈ ರೀತಿಯಾಗಿ ಉಕ್ಕಿದ್ರೆ ಸಾಕು. ಈಗ ಸ್ಟವ್ನ ಆಫ್ ಮಾಡಿ ಇಟ್ಬಿಡೋಣ. ಆಫ್ ಮಾಡಿ ಇದು 3 ರಿಂದ 4 ನಿಮಿಷ ಹೀಗೆ ಬಿಡೋಣ. ಸ್ವಲ್ಪ ತಣ್ಣಗಾಗ್ಲಿ ಒಂಚೂರು. ಈಗ 3 ರಿಂದ 4 ನಿಮಿಷ ಆಗಿದೆ. ಹಾಲು ಕೂಡ ಓವರ್ ಹೀಟ್ ಕಮ್ಮಿ ಆಗಿದೆ. ಈ ಟೈಮಲ್ಲಿ ನಾವು ಒಂದು ನಿಂಬೆಹಣ್ಣು ರಸ ಅಂತ ತಗೊಂಡಿದ್ರಲ್ಲ, ಇದಕ್ಕೆ ಅರ್ಧ ಬೌಲ್ ಆಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಈ ರೀತಿ ನೀರು ಹಾಕೊಂಡು ಚೆನ್ನಾಗಿ ಕಲಸಿ ಇದಕ್ಕೆ ಒಂದೊಂದೇ ಸ್ಪೂನ್ ಹಾಕೊಂಡು ಹಾಲನ್ನ ಹೊಡೆಯೋಣ. ಒಟ್ಟಿಗೆ ಎಲ್ಲ ಹಾಕ್ಬಾರ್ದು, ಒಂದೊಂದೇ ಸ್ಪೂನ್ ಹಾಕಿ ಹೊಡಿಬೇಕು. ಇದೇ ರೀತಿ ಒಂದೊಂದೇ ಸ್ಪೂನ್ ಹಾಕಿ ನಿಧಾನಾಗಿ ಕಲಿಸ್ತಾ ಇರಬೇಕು. ಹಾಲು ಹೊಡೆಯೋದಕ್ಕೆ ಸ್ಟಾರ್ಟ್ ಆಗಿದೆ. ನೋಡಿ, ಹಾಲು ಹೊಡಿತಾ ಇದೆ. ನೋಡಿ, ಈ ರೀತಿಯಾಗಿ ಇನ್ನೊಂದು ಸ್ಪೂನ್ ಅಷ್ಟು ನಾನು ಆಡ್ ಮಾಡ್ತೀನಿ. ಸಾಕಾಗತ್ತೆ, ಇಷ್ಟೇ ಸಾಕು. ನೋಡಿ, ಚೆನ್ನಾಗಿ ಹಾಲು ಹೊಡೆದಿದೆ. ನಾವು ಬೇಬಿ ರಸಗುಲ್ಲ ಮಾಡೋದಕ್ಕೆ ಬೇಕಾಗಿರೋಂತ ನೋಡಿ ಈ ರೀತಿ ನೀರು ಬೇರೆ ಹಾಕ್ಬೇಕು ನಮ್ಗೆ ಹಾಲಿನ.
ನೋಡಿ ಈ ರೀತಿಯಾಗಿ ಚೆನ್ನಾಗಿ ನೋಡಿ ಹಾಲು ಒಡೆದು ಸಪ್ರೇಟ್ ಆಗಿದೆ, ನೀರು ಸಪ್ರೇಟ್ ಆಗಿದೆ, ನಮಗೆ ಬೇಕಾಗಿರುವಂತ ಪನ್ನೀರು ಸಪ್ರೇಟ್ ಆಗಿದೆ ಸಿಕ್ಕಿದೆ. ಎಷ್ಟು ಸಾಫ್ಟ್ ಆಗಿ ರೆಡಿ ಆಗಿದೆ ನೋಡಿ. ಇದನ್ನ ಹಾಗೆ ಒಂದ್ 2 ರಿಂದ 3 ನಿಮಿಷ ಇದರಲ್ಲೇ ಬಿಟ್ಟು ಆಮೇಲೆ ನಾವು ಸೋಸ್ಕೊಳ್ಳೋಣ. ಈಗ ನಾವು ಹೊಡೆದಿರುವಂತ ಹಾಲ್ನ ಈಗ ನಾನು ಸೋಸ್ಕೊಳ್ಳೋದಕ್ಕೆ ನೋಡಿ ಒಂದು ಕರ್ಚಿಪ್ ಆಗ್ಲಿ ಇಲ್ಲಾಂದ್ರೆ ತೆಳುವಾದ ಒಂದು ಕಾಟನ್ ಪಂಚೆ ಇರುತ್ತೆ, ಅದನ್ನಾದ್ರೂ ನಾವು ಉಪಯೋಗಿಸ್ಕೋಬಹುದು. ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ನಾನು. ಇದನ್ನ ಈಗ ಸೋಸ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಿಧಾನಾಗಿ ಸೋಸ್ಕೋಬೇಕು. ನೋಡಿ ಈ ರೀತಿಯಾಗಿ ಈಗ ಇದನ್ನ ಚೆನ್ನಾಗಿ ಈಗ ನಾವು ನೀರೆಲ್ಲ ಬಸಿ ಹೋಗೋ ತರ ಬಸ್ಕೊಳ್ಳೋಣ. ನೋಡಿ ಈ ರೀತಿ ಕಾಟನ್ ಕರ್ಚಿಪ್ ಇರಬೇಕು, ಇಲ್ಲ ಕಾಟನ್ ಯಾವುದೇ ರೀತಿಯಾದ ಬಟ್ಟೆ ಇದು ಪರವಾಗಿಲ್ಲ, ಬಿಸಿ ಇರುತ್ತೆ. ಸ್ವಲ್ಪ ಹೊತ್ತಿ ತೆಗಿಬೇಕೆಲ್ಲ ನೀರನ್ನ. ಹಾಗೆ ಈ ನೀರನ್ನ ತೆಗೆದು ಮತ್ತೆ ಇದೇನ್ ನಮ್ಗಿದೆ ಇಲ್ಲಿ ಸಿಕ್ಕಿದೆ, ಇಲ್ಲಿ ನಮ್ಗೆ ಇದನ್ನ 2 ಸರಿ ನಾವು ಚೆನ್ನಾಗಿ ನೀರು ಹಾಕಿ ತೊಳೆದು ತಗೋಬೇಕು. ಯಾಕಂದ್ರೆ ಇದರಲ್ಲಿ ಹುಳಿ ಅಂಶ ಏನ್ ನಿಂಬೆ ಹಣ್ಣಿನ ಹುಳಿ ಅಂಶ ಇದೆ ಅದು ಹೋಗ್ಬೇಕು. ಹಾಗಾಗಿ 2 ಸರಿ ಇದನ್ನ ಚೆನ್ನಾಗಿ ತೊಳಿತೀನಿ. ಈ ರೀತಿ ತೊಳೆಯೋದ್ರಿಂದ ಅದರಲ್ಲಿ ಹುಳಿ ಅಂಶ ಇರೋದಿಲ್ಲ, ಚೆನ್ನಾಗಿ ಎಲ್ಲ ಬಿಟ್ಟೋಗಿರುತ್ತೆ. ನೋಡಿ ಈ ರೀತಿಯಾಗಿ ತೊಳಿಬೇಕು, ಹುಳಿ ಅಂಶ ಎಲ್ಲ ಹೋಗಿರುತ್ತೆ. ಈಗ ಮತ್ತೆ ಅದೇ ರೀತಿ ನಾನು ಅದನ್ನ ಟೈಟ್ ಆಗಿ ಒಂದು ಚೂರು ನೀರು ಇಲ್ದಿರಂಗೆ ನಾನು ಹಿಂಡ್ತಾ ಇದ್ದೀನಿ. ಈ ರೀತಿಯಾಗಿ ನೀರೆಲ್ಲ ಚೆನ್ನಾಗಿ ಒತ್ತಿ ಒತ್ತಿ ತೆಗಿಬೇಕು. ಒಂದು ಚೂರು ಕೂಡ ನೀರು ಇರಬಾರ್ದು, ನೀರಿನ ಅಂಶ. ನೋಡಿ ಬೇಬಿ ರಸಗುಲ್ಲ ಮಾಡೋದಕ್ಕೆ ಪನ್ನೀರ್ ನಮ್ಗೆ ಇಷ್ಟು ಸಿಕ್ಕಿದೆ 1 ಲೀಟರ್ ಹಾಲಲ್ಲಿ. ಇದನ್ನ ಈಗ ನಾವು ಚೆನ್ನಾಗಿ ನಾದಬೇಕು. ಯಾವ ರೀತಿ ನಾದಬೇಕಂದ್ರೆ ನೋಡಿ ಕೈನಲ್ಲಿ ಈ ಭಾಗದಿಂದ ಚೆನ್ನಾಗಿ ನಾದಬೇಕು, ಅವಾಗ ರಸಗುಲ್ಲಗಳು ತುಂಬಾ ಸಾಫ್ಟ್ ಆಗಿ ಟೇಸ್ಟಿಯಾಗಿ ಬರುತ್ತೆ. ತೋರಿಸ್ತೀನಿ ಹೇಗ್ ನಾದೋದು ಅಂತೇಳಿ ನಿಮ್ಗೆ. ನೋಡಿ ಈ ರೀತಿಯಾಗಿ ತಗೊಂಡು ಚೆನ್ನಾಗಿ ಈ ರೀತಿಯಾಗಿ ನಾದಬೇಕು, ತುಂಬಾ ಸಾಫ್ಟ್ ಆಗಿ ಬರುತ್ತೆ. 5 ನಿಮಿಷ ಕಾಲ ಚೆನ್ನಾಗಿ ನಾದಿದ್ದೀನಿ ನೋಡಿ. ಈ ಕಡೆಯಿಂದ ಮತ್ತೆ ಏನ್ ಮಾಡ್ಬೇಕು ಅಂದ್ರೆ 2 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ನ ಹಾಕ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ನ ಹಾಕಿ ಸೇಮ್ ಅದೇ ರೀತಿ ನಾನು ಮತ್ತೆ 3 ನಿಮಿಷದಷ್ಟು ಚೆನ್ನಾಗಿ ನಾದುತ್ತೀನಿ ಇದನ್ನ. ಈಗ 3 ನಿಮಿಷ ತನಕ ಚೆನ್ನಾಗಿ ಕಾರ್ನ್ ಫ್ಲೋರ್ ಹಾಕಿ ನಾದಿದ್ದೀನಿ. ಈಗ ಮತ್ತೆ ನಾನು ಬೇಕಿಂಗ್ ಪೌಡರ್ನ ಹಾಕ್ತಾ ಇದ್ದೀನಿ. 4 ಪಿಂಚಷ್ಟು ಹಾಕ್ತಾ ಇದ್ದೀನಿ, ಜಾಸ್ತಿ ಹಾಕ್ಬಾರ್ದು. 4 ಪಿಂಚಷ್ಟು ಬೇಕಿಂಗ್ ಪೌಡರ್ನ ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಆಕ್ಟಿವೇಟ್ ಆಗೋದಕ್ಕೋಸ್ಕರ ನಾನು ನೀರನ್ನು ಕೂಡ ಸ್ವಲ್ಪ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಸೋಡಾ ಬೇಕಿಂಗ್ ಪೌಡರ್ ಆಕ್ಟಿವೇಟ್ ಆಗ್ಬೇಕಲ್ಲ. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆಯಾ? ನೋಡಿ ಈ ರೀತಿಯಾಗಿ ಆಕ್ಟಿವೇಟ್ ಆಗ್ಬೇಕು ಚೆನ್ನಾಗಿ ಎಲ್ಲ. ಹಾಗಾಗಿ ನೀರು ಹಾಕಿದ್ದೀನಿ ನೋಡಿ, ಆಕ್ಟಿವೇಟ್ ಆಗಿದೆ. ಈಗ ಇದನ್ನ ಈ ರೀತಿಯಾಗಿ ಮಡಚಿ ಚೆನ್ನಾಗಿ ಮತ್ತೆ 2 ನಿಮಿಷ ಚೆನ್ನಾಗಿ ನಾದ್ತೀನಿ. ಈಗ ನೋಡಿ ಇದೇ ರೀತಿ 2 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿಯಾಗಿ 2 ನಿಮಿಷ ಬಿಡ್ದಿರಾ ಚೆನ್ನಾಗಿ ನಾದ್ಕೋಬೇಕು, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಈಗ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಕವಾನ. ಈಗ ಏನ್ ಮಾಡೋಣ ಅಂದ್ರೆ ಸಣ್ಣದಾಗಿ
ಉಂಡೆಗಳು ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಫಸ್ಟ್ ಈ ರೀತಿಯಾಗಿ ಉಂಡೆಗಳು ಮಾಡ್ಕೊಳ್ಳೋಣ. ಎಷ್ಟು ಬೇಕಂತ ಒಂದೇ ಸಮ ಅಳತೆ ತಗೊಳ್ಳೋಣ, ಆಮೇಲೆ ಉಂಡೆಗಳು ಮಾಡೋಣ. ಹಾಗೆ ಈ ರೀತಿಯಾಗಿ ನಾನು ನೋಡಿ ತಗೊಂಡು ಚೆನ್ನಾಗಿ ಈ ರೀತಿಯಾಗಿ ಒಂದೊಂದು ಉಂಡೆಗಳನ್ನ ಮಾಡಿ ಇಡ್ತೀನಿ ನಾನು. ಬೇಬಿ ರಸಗುಲ್ಲ ಮಾಡೋದಕ್ಕೆ ಈ ರೀತಿಯಾಗಿ ಬೇಬಿ ರಸಗುಲ್ಲ ಮಾಡೋದಕ್ಕೆ ನೋಡಿ ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಹೇಗೆ ನಾನು ಪಾಕದಲ್ಲಿ ಹಾಕೋದು ಅಂತ ಹೇಳಿ ತೋರಿಸ್ತೀನಿ ಬನ್ನಿ. ಈಗ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ. ಈಗ ಅದಕ್ಕೆ ಸಕ್ಕರೆನ ನಾನು ಹಾಕ್ತಾ ಇದ್ದೀನಿ. ಇದು 3 ಗ್ಲಾಸ್ ಅಷ್ಟು ಸಕ್ಕರೆ ಇದೆ. ಹಾಗೆ ಅದಕ್ಕೆ 1.5 ಗ್ಲಾಸ್ ಅಷ್ಟು ನೀರನ್ನ ಹಾಕ್ತಾ ಇದ್ದೀನಿ. 1 ಗ್ಲಾಸು. ಹಾಗೆ ಅರ್ಧ ಗ್ಲಾಸ್, 1.5 ಗ್ಲಾಸ್ ನೀರನ್ನ ಹಾಕಿದ್ದೀನಿ. ಈಗ ಸ್ಟವ್ನ ಆನ್ ಮಾಡ್ತಾ ಇದ್ದೀನಿ ನಾನು. ಹಾಗೆ 1 ಗ್ಲಾಸ್ ನೀರನ್ನ ಸಪರೇಟ್ ಆಗಿ ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಇದು ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಬೇಕಾಗುತ್ತೆ ನಮ್ಗೆ, ಹಾಗಾಗಿ ಪಕ್ಕ ಸ್ಟವ್ ನಲ್ಲಿ ಅದು ಕೂಡ ಇಡ್ತಾ ಇದ್ದೀನಿ. ಈ ರೀತಿ ನೀರ್ ಹಾಕಿದ್ಮೇಲೆ ಒಂದು ಕುದಿ ಬರಬೇಕು. ಅಲ್ಲಿ ತನಕ ಈ ರೀತಿ ಕೈ ಆಡ್ಸೋಣ ಸ್ವಲ್ಪ, ಯಾಕಂದ್ರೆ ಕೆಳಗಡೆ ಸಕ್ಕರೆ ಹೊತ್ತೋಗುತ್ತೆ. ಸಕ್ಕರೆ ಕೆಳಗಡೆ ನಿಂತಿರುತ್ತಲ್ಲ, ಸಕ್ಕರೆ ಕರಗೋ ತನಕ ಈ ರೀತಿ ಕೈ ಆಡ್ಸೋಣ. ಈಗ ಕುದಿ ಬರಕ್ ರೆಡಿ ಆಗಿದೆ. ನಾನು 4 ಏಲಕ್ಕಿನ ತಗೊಂಡಿದ್ನಲ್ಲ, ಅದನ್ನ 4 ಸ್ಪೂನ್ ಸಕ್ಕರೆ ಹಾಕಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಕಲ್ಸ್ಕೊಡೋಣ. ಚೆನ್ನಾಗಿ ನೋಡಿ ಈ ರೀತಿ ಕಲ್ಸ್ಕೊಟ್ಟು ಚೆನ್ನಾಗಿ ಎಲ್ಲ ಬೆರ್ತ್ಕೊಂಡಿದೆ. ಈಗ ಒಂದು ಕುದಿ ಬರಕ್ ಸ್ಟಾರ್ಟ್ ಆಗ್ಲಿ, ಅವಾಗ ನಾವು ಮಾಡಿಟ್ಕೊಂಡಿರೋಂಥ ರಸಗುಲ್ಲೆ ರೋಲ್ಗಳನ್ನ ಹಾಕೋಣ ಇದಕ್ಕೆ. ಈಗ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ನಮ್ಮ ಸಕ್ಕರೆ ನೀರು. ಈಗ ಒಂದೊಂದಾಗಿ ಕುದಿತಾ ಇರಬೇಕಾದಾಗ್ಲೇನೆ ಹಾಕ್ಬೇಕು. ಈ ರೀತಿಯಾಗಿ ಒಂದೊಂದಾಗಿ ಎಲ್ಲ ಹಾಕ್ಬೇಕು. ಫ್ಲೇಮು ಜೋರಲ್ಲೇ ಇರಬೇಕು ಸ್ಟವ್ದು. ನೋಡಿ ಹೈ ಫ್ಲೇಮ್ ಅಲ್ಲಿ ಇರಬೇಕು, ಆವಾಗಲೇ ಇದನ್ನ ಹಾಕ್ತಾ ಇರ್ಬೇಕು ಒಂದೊಂದಾಗಿ. ಎಲ್ಲ ಹಾಕಾಗಿದೆ. ಹೈ ಫ್ಲೇಮ್ ಅಲ್ಲಿ 5 ನಿಮಿಷ ಇದನ್ನ ಹಾಗೆ ಕುದಿಯಕ್ ಬಿಡೋಣ. 5 ನಿಮಿಷ ಆಗಿದೆ. ಈಗ ಓಪನ್ ಮಾಡೋಣ. ಎಲ್ಲ ಡಬಲ್ ಸೈಜ್ ಆಗಿದೆ. ಈಗ ಮತ್ತೆ ಇದಕ್ಕೆ ಸ್ವಲ್ಪ ಈ ರೀತಿ ಎಲ್ಲ ತಿರುಗಿಸ್ಕೊಡೋಣ. ಈ ರೀತಿ ಚೆನ್ನಾಗಿ ಪಾಕದಲ್ಲಿ ತಿರುಗಿಸ್ಕೊಡೋಣ. ಇನ್ನ 5 ನಿಮಿಷ ಇದನ್ನ ಹೀಗೆ ಮುಚ್ಚಿಡೋಣ. ಈಗ 3 ನಿಮಿಷ ಆಗಿದೆ. ಮತ್ತೆ ಇದನ್ನ ತೆಗೆದು ಒಂದ್ ಸೌಟು ಕುದಿತಾ ಇರುವಂತ ನೀರ್ನ ಸೇರ್ಸೋಣ. ಈ ನೀರ್ನ ಯಾಕೆ ಸೇರ್ಸ್ಬೇಕಂದ್ರೆ ಆಲ್ರೆಡಿ ಪಾಕ ಗಟ್ಟಿ ಆಗ್ತಾ ಇದೆ, ಹಾಗಾಗಿ ಒಂದೊಂದು ಸೌಟಷ್ಟು ನೀರ್ ಸೇರಿಸ್ತಾ ಇದನ್ನ ತಿರುಗಿಸ್ಕೊಟ್ಟು ಈ ರೀತಿಯಾಗಿ ನಾವು 10 ನಿಮಿಷ ಕಾಲ ಬೇಯಿಸ್ತಾ ಇರೋಣ. 3 ನಿಮಿಷಕ್ಕೆ ನೀರ್ ಸೇರಿಸ್ತಾ 10 ನಿಮಿಷ ಕಾಲ ಇದೇ ರೀತಿ ಬೇಯಿಸ್ತಾ ಇರೋಣ. ಮತ್ತೆ 3 ನಿಮಿಷ ಆಗಿದೆ ನೋಡಿ. ಈಗ ಉಳಿದಿರುವಂತ ನೀರ್ನ ಹಾಕ್ತಾ ಇದ್ದೀನಿ ಒಂದು ಗ್ಲಾಸ್ ಅಲ್ಲಿ.
ನೀರನ್ನ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ತಿರುಗಿಸ್ಕೊಟ್ಟು 5 ನಿಮಿಷ ಇದನ್ನ ಬೇಯಿಸಿ ಸ್ಟವ್ನ ಆಫ್ ಮಾಡೋಣ. ಈಗ 5 ನಿಮಿಷ ಬೆಂದಿದ ತಕ್ಷಣ ಸ್ಟವ್ನ ಆಫ್ ಮಾಡೋಣ, ಆರಕ್ಕೆ ಬಿಡೋಣ. 5 ನಿಮಿಷ ಆಗಿದೆ ನೋಡಿ, ಚೆನ್ನಾಗಿ ಕುಕ್ ಆಗಿದೆ ನೋಡಿ. ಈಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ. ಹಾಗೆ ಇದು ಚೆನ್ನಾಗಿ ಬೆಂದಿದೆಯಾ ಅಂತ ಹೇಳಿ ನೋಡೋದಕ್ಕೆ ಒಂದು ತಗೊಂಡು ಈ ರೀತಿಯಾಗಿ ನೀರು ತಗೊಂಡಿದ್ದೀನಿ. ಈ ನೀರಲ್ಲಿ ಹಾಕೋಣ. ಹಾಕಿದ ತಕ್ಷಣ ನೋಡಿ ನೀಟಾಗಿ ಮುಳುಗಬೇಕು. ನೀರಲ್ಲಿ ಮುಳುಗಿದೆ ಅಂದ್ರೆ ನೋಡಿ ಕರೆಕ್ಟಾಗಿ ಮುಳುಗಿದೆ ಅಂದ್ರೆ ಇದು ಚೆನ್ನಾಗಿ ಬೆಂದಿದೆ ಅಂತೇಳಿ ಅರ್ಥ. ಈಗ ಇದು ತಣ್ಣಗಾಗೋದಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡೋಣ. ಬನ್ನಿ, ರಾಘು ಸ್ಟೈಲಲ್ಲಿ ರೆಡಿ ಆಗಿರುವಂತ ಬೇಬಿ ರಸಗುಲ್ಲ ಹೇಗಿದೆ ಅಂತೇಳಿ ನೋಡಿ. ಮಾಡೋದು ಕೂಡ ಎಷ್ಟು ಸಿಂಪಲ್ ಆಗಿತ್ತು ಅಂತೇಳಿ, ಹಾಗೆ ನೋಡೋದಕ್ಕೆ ಕೂಡ ತುಂಬ ಚೆನ್ನಾಗಿ ರೆಡಿ ಆಗಿದೆ. ತಿನ್ನೋದಕ್ಕೆ ಕೂಡ ಅಂತೂ ಅಷ್ಟು ಸ್ವೀಟ್ ಆಗಿ ಸೂಪರ್ ಆಗಿದೆ, ಸಾಫ್ಟಿ ಆಗಿ. ಬನ್ನಿ ಇವಾಗ ಒಂದು ಟೇಸ್ಟ್ ಮಾಡಿ ನೋಡೋಣ ಹೇಗೆ ಬಂದಿದೆ ಅಂತೇಳಿ. ಈ ಮಿನಿ ರಸಗುಲ್ಲ ಬಂದ್ಬಿಟ್ಟು ಭಾಳ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಟೇಸ್ಟ್ ಮಾಡಿ ನೋಡ್ತೀನಿ ರೀ. ಸ್ವೀಟು ಕೂಡ ತುಂಬಾ ಚೆನ್ನಾಗಿದೆ, ಸಾಫ್ಟಿ ಆಗಿದೆ. ಆಹಾ, ಸೂಪರ್ ಆಗಿದೆ. ಇದನ್ನ ನೀವು ಫ್ರಿಜ್ಜಲ್ಲಿ ಕೂಡ ಇಟ್ಬಿಟ್ಟು ತಿಂದ್ರೆ ಇನ್ನೂ ಕೋಲ್ಡ್ ಆಗಿ ಇನ್ನೂ ಸೂಪರ್ ಆಗಿರುತ್ತೆ. ಈ ರೆಸಿಪಿನ ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.